ಬ್ರೇಕ್ ನಂತರ ಮಹಾ ಎಕ್ಸಿಟ್ ಪೋಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. 2004ರ ಚುನಾವಣೆಯಿಂದ 2019ರ ಚುನಾವಣೆಯ ತನಕ ಕಾಂಗ್ರೆಸ್ ಮತ್ತು ಬಿಜೆಪಿಯ ಬಲಾಬಲ ಹೆಂಗಿತ್ತು ಅನ್ನೋದನ್ನು ತೋರಿಸಿದ್ವಿ. 2024ರ ಚುನಾವಣೆಯ ಎಕ್ಸಿಟ್ ಪೋಲ್ ಅನ್ನು ಕೂಡ ತೋರಿಸ್ತಾ ಇದ್ದೀವಿ. ಇದರ ಜೊತೆಗೆ ಒಂದು ಸಲ ಓಟಿನ ಪರ್ಸೆಂಟೇಜ್ ಎಷ್ಟೆಷ್ಟಿತ್ತು ಅಂತ 2004ರ ಚುನಾವಣೆಯಿಂದಲೇ ಮೊದಲುಗೊಂಡು ಓಟ್ ಪರ್ಸೆಂಟೇಜ್ ಹೆಂಗಿತ್ತು, ಬಿಜೆಪಿ ಕಾಂಗ್ರೆಸ್ ಅಷ್ಟೇ ಕಂಪ್ಯಾರಿಸನ್. 2004ರ ಚುನಾವಣೆಯಲ್ಲಿ ಬಿಜೆಪಿ 22%, ಕಾಂಗ್ರೆಸ್ 26.5%. 22-26.5 ವ್ಯತ್ಯಾಸ 4.5% ಇತ್ತು. 2009ರ ಚುನಾವಣೆ ಬಿಜೆಪಿ 22%ನಿಂದ 19%ಗೆ ಕುಸಿಯಿತು. ಕಾಂಗ್ರೆಸ್ಸು 26.5%ನಿಂದ 28.5%ಗೆ ಏರ್ತು. 2% ಕಾಂಗ್ರೆಸ್ನ ಓಟ್ ಜಾಸ್ತಿ ಆಯಿತು, ಬಿಜೆಪಿದು 3% ಕಡಿಮೆ ಆಯಿತು. 2014ರ ಚುನಾವಣೆ ಬಿಜೆಪಿ 31%ಗೆ ಹೋಯಿತು. 19% ಇದ್ದಂಥ ಬಿಜೆಪಿ 2014ರಲ್ಲಿ ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆಯಾದ ನಂತರ ಹೋಗಿದ್ದು 31%ಗೆ. 19ರಿಂದ 31%, 12% ಓಟ್ ಶೇರ್ ಬಿಜೆಪಿದು ಜಾಸ್ತಿ ಆಯಿತು. ಕಾಂಗ್ರೆಸ್ ಕಳ್ಕೊಂಡಿದ್ದೆಷ್ಟು? 28.5ರಿಂದ 19.3ಕ್ಕೆ ಬಂತು. 19.3%ಗೆ ಕಾಂಗ್ರೆಸ್ ಬಂತು. 2019ರ ಚುನಾವಣೆ 31% ಇದ್ದ ಬಿಜೆಪಿ 37.3%ಗೆ ಹೋಯಿತು. ಕಾಂಗ್ರೆಸ್ಸು 0.1% ಜಾಸ್ತಿ ಆಯಿತು ಹಿಂದಿನ ಚುನಾವಣೆಗೆ ಹೋಲಿಸಿದರೆ. 19.3ಯಿಂದ 19.4ಗೆ ಏರ್ತು ಕಾಂಗ್ರೆಸ್. ಈ ಸಲ 40% ಅಂತಿದೆ ಎಕ್ಸಿಟ್ ಪೋಲ್ ಬಿಜೆಪಿಗೆ. 40% ಓಟ್ ಶೇರ್ ಬಿಜೆಪಿ ತೆಗೆದುಕೊಳ್ಳುತ್ತಂತೆ. ಕಾಂಗ್ರೆಸ್ಸು 1.6% ಜಾಸ್ತಿ ಆಗಬಹುದು. ಕಳೆದ ಸಲ 19.4, ಈ ಸಲ 21%ಗೆ ಕಾಂಗ್ರೆಸ್ ಹೋಗಬಹುದು. ಪ್ರಶಾಂತ್, 2009ರಿಂದಲೂ ಕಾಂಗ್ರೆಸ್ ಒಂದು ರೀತಿ 2014ರಿಂದ ಇನ್ಕ್ರಿಮೆಂಟಲ್ ಚೇಂಜ್ ಆಗ್ತಾ ಇದೆ. ಸೀಟ್ಗಳಲ್ಲೂ ಅಷ್ಟೇ, ಓಟ್ಗಳಲ್ಲೂ ಅಷ್ಟೇ. ನೋಡಿ, ಕಾಂಗ್ರೆಸ್ ಕೆಲವು ರಾಜ್ಯಗಳಲ್ಲಿ ವೋಟ್ ಪಡಿತಾ ಇದ್ದರು, ಸೀಟಾಗಿ ಪರಿವರ್ತಿಸುವ ಕ್ಷಮತೆ ಕುಂದುಬಿಟ್ಟಿದೆ. ಪಶ್ಚಿಮ ಬಂಗಾಳ ಕಾಂಗ್ರೆಸ್ ಆಲ್ಮೋಸ್ಟ್ ಅಪ್ರಸ್ತುತ. ಒಡಿಸ್ಸಾ ಕಾಂಗ್ರೆಸ್ 3ನೇ ಸ್ಥಾನದಲ್ಲಿದೆ ಇವತ್ತು, ಅಂದರೆ ಅದಕ್ಕೊಂದು ಅಪ್ರಸ್ತುತತೆ ಬಂದುಬಿಟ್ಟಿದೆ. ಆಂಧ್ರ ಪ್ರದೇಶ್, ನೀವು ರಾಜ್ಯ ವಿಭಜನೆ ಮಾಡಿದರೂ ಕೂಡ 2% ವೋಟನ್ನು ಈ ಬಾರಿ ತೆಗೆದುಕೊಳ್ಬೋದು. ಬಿ ಜೆ ಪಿ ಎಷ್ಟು ತೆಗೆದುಕೊಳ್ತಾ ಇದೆ ಅಷ್ಟೇ 2% ವೋಟನ್ನು ಕಾಂಗ್ರೆಸ್ ತೆಗೆದುಕೊಳ್ತಾ ಇದೆ. ಆಲ್ಮೋಸ್ಟ್ ಅಪ್ರಸ್ತುತ. ನೀವು ಮಹಾರಾಷ್ಟ್ರದಲ್ಲಿ 2 ಪಾರ್ಟಿ ಇದ್ದಿದ್ದು 3 ಪಾರ್ಟಿ ಆಯ್ತೀಗ. ಗುಜರಾತ್, ಮಧ್ಯಪ್ರದೇಶದಲ್ಲಿ ನೀವು ವೋಟನ್ನು ಸೀಟನ್ನಾಗಿ ಲೋಕಸಭಾ ಚುನಾವಣೆಯಲ್ಲಿ ಪರಿವರ್ತಿಸುವ ಶಕ್ತಿ ಕಾಂಗ್ರೆಸ್ಗಿಲ್ಲ. ಮೋರ್ ದೆನ್ 30% ವೋಟ್ ಶೇರ್ ಇರಬಹುದು, ಬಟ್ ಸೀಟ್ ಎಷ್ಟು ಬರುತ್ತೆ ಅಂದರೆ ಇಲ್ಲ, ಸೀಟ್ ಇಲ್ಲ. ಉತ್ತರ ಪ್ರದೇಶದಲ್ಲಿ ನೀವು ಈಗ ಎಸ್ ಪಿ ಬೆನ್ನೇರಿ ನಿಮಗೊಂದು ಪ್ರಸ್ತುತತೆ ಸಿಗುತ್ತೆ. ಏಕಾಂಗಿಯಾಗಿ 2009ರಲ್ಲಿ 29 ಸೀಟ್ ಬಂದಿತ್ತು. ಇವತ್ತು ಕಾಂಗ್ರೆಸ್ ಒಂದನ್ನು ಗಳಿಸ್ಬೇಕಾದ್ರೆ ರಾಯ್ಬರೇಲಿಯನ್ನು ರಾಹುಲ್ ಗಾಂಧಿ ಗೆಲ್ಬೋದು ಅನ್ನೋದು ಬಿಟ್ಟರೆ ಮತ್ತೊಂದು ಸೀಟು ಸಹರನ್ಪುರ್ ಒಂದು ಅಂತಾರೆ, ಬಿಟ್ಟರೆ ಬೇರೆ ಸೀಟ್ಗಳಿಲ್ಲ. ಸೊ ಕಾಂಗ್ರೆಸ್ ಬರೀ ವೋಟ್ ಶೇರ್ ಅಲ್ಲ, ಕಾಂಗ್ರೆಸ್ ವೋಟನ್ನು ಸೀಟನ್ನಾಗಿ ಪರಿವರ್ತಿಸುವ ಶಕ್ತಿ. ವಾಟ್ ಈಸ್ ದ ಸ್ಟ್ರೆಂತ್ ಆಫ್ ಮೋದಿ? ಅದೇ, ದಟ್ಸ್ ವಾಟ್. ವೋಟನ್ನು ಸೀಟ್. ನನಗೆ ಇನ್ನೊಂದು ತುಂಬ ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದಮೇಲೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇರ್ತಾರೆ. ಒಂದು ಸಣ್ಣ ಬ್ರೇಕ್ ಆದಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.